ಬಂದಿಲ್ಲ. ಈಗ ಬೆಳೆ ಆಮೇಲೆ 3 ತಿಂಗಳು ಬೆಳೆ ಆಗಕ್ಕೆ ಬಂತು, ಮಳೆ ಇಲ್ಲ. ಹಂಗಾಗಿ ನಾವೆಲ್ಲರೂ ಊರಾಗೆಲ್ಲ ರೈತರೆಲ್ಲರೂ ಬೆಳೆ ವಿಮೆ ಮಾಡಿಸ್ಬೇಕಂತೇಳಿ ನಮ್ಮ JD ಅವರು AD ಅವರು ನಮ್ಮ ಊರಿಗೆ ಒಂದು 4-5 ಸಲ ಭೇಟಿ ಕೊಟ್ಟರು. ಹಂಗಾಗಿ ನಮ್ಮ ಊರಾಗೆಲ್ಲ ಒಂದು 90% ಬೆಳೆ ವಿಮೆ, ತೊಗರಿಗಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಮಿರ್ಚಿ ಇರ್ಬೋದು, ಇವೆಲ್ಲ ಬೆಳೆಗಳಿಗೆ ಸೂರ್ಯಕಾಂತಿ, ಇವು 4 ಬೆಳೆಗೂ ಎಲ್ಲ ಅವರು ಬಂದು ಮನವರಿಕೆ ಮಾಡಿ ಅವೆಲ್ಲ ನೋಡಿಸ್ಕೊಟ್ಟಿಕ್ಕಾಗಿ ನಾವೆಲ್ಲರೂ ಮನೆ ತಿರುಗಿ ಎಲ್ಲರೂ ಹಿಂಗೆ ಕಟ್ಟಿರೋ ಮುಂದೆ ಬಗ್ಗನ ಬೆಳೆ ಇಲ್ಲಿಗೆ ಬಂದ್ರಂತೂ ಮಳೆ ಬಂದ್ರಂತೂ ಬೆಳೆ ಏನೋ ಸ್ವಲ್ಪ ಆತವ. ಈ ಇಲ್ಲಿಗೆ ಹಿಂಗೆ ಮಳೆ ಕೊಟ್ಬಿಟ್ಟಿನ ಸರ್ಕಾರದಿಂದ ಯಾವುದೋ ಇದು ಬೆಳೆ ವಿಮೆ ಕಟ್ಟಿರೋದನ್ನ ನಮಗೆ ಬಂದರೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲರೂ ಮನೆ ತಿರುಗಿ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಬ್ಯಾಂಕ್ಗಳಿದ್ದಾವೆ ಲೋನು ತಗೊಂಡಿವಿ, ಅದೇ ಬ್ಯಾಂಕಿನಾಗೆ ನಾವು ಇದು ಇನ್ಸೂರೆನ್ಸ್ ಕಟ್ಟಿವಿ. ಹಾಗಾಗಿ ಇದರಿಂದ ನಮ್ಮ ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಸರ್ಕಾರ ಆ 800 ರೂಪಾಯಿದಂಗೆ ನಾನೀಗ ಒಂದು 15 ದಿನ ಆಯಿತು ಕಟ್ಟಿ ಅಮೌಂಟ್. ಯಾಕಂದ್ರೆ ಈಗ ಅದನ್ನು ಕಟ್ಟಿ ಅಮೌಂಟ್ ಕಟ್ಟಿದರೆ ಬರ್ಬೋದು ಅನ್ನೋ ಒಂದು ಭರವಸೆ ಮೇಲೆ. ಯಾಕಂದ್ರೆ ಈ ಪರಿಸ್ಥಿತಿಗಳಿಗೆ ಏನೈತೆ, ನೀರು ಸರಿಯಾಗಿಲ್ಲ, ಜಲಾಶಯ ಸರಿಯಾಗಿ ತುಂಬ್ತಾ ಇಲ್ಲ. ಜಲಾಶಯದಿಂದ ಬರ್ತಕ್ಕಂಥ ನೀರು ಒಂದು ಬೆಳಿಗ್ಗೆ ಅಥವಾ 1.5 ಬೆಳಿಗ್ಗೆ ಅಥವಾ ಅನ್ನೋದು ಕೂಡ ಗೊತ್ತಿಲ್ಲದ ಪರಿಸ್ಥಿತಿ ಇದ್ದಾವೆ. ಅಂದರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ರೈತರಿಗೆ ಇನ್ನೂ ಅವಕಾಶ ಇದೆ 14ನೇ ತಾರೀಕುವರೆಗೆ ಕೂಡ. ದಯವಿಟ್ಟು ನಾನು ಭತ್ತ ಬೆಳಿತೀನಿ ಅಂತಂದೇಳಿ ಎಲ್ಲರೂ ಭತ್ತ ಅಲ್ಲ, ಯಾರ್ಯಾರು ಏನೇನು ಬೆಳೀತಾ ಇದ್ದೀರಿ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಇವತ್ತು ನಮ್ಮದು ನೀರಾವರಿ ಪಂಪ್ಸೆಟ್ ಮುಖಾಂತರ ನಾನು ಬೆಳೆದೀನಿ. ಇವತ್ತು ಮಳೆಯಾಶ್ರಿತ ಭೂಮಿಗಳು ಕೂಡ ಬಳ್ಳಾರಿ ಜಿಲ್ಲೆಯಾದ್ಯಂತ ಅನೇಕ ಇದೆ. 4.25 ಲಕ್ಷ ಎಕರೆ ಇವತ್ತು ಮಳೆಯಾಶ್ರಿತ ಇದ್ದರೆ 5 ಲಕ್ಷ ಎಕರೆ ನೀರಾವರಿ ಐತೆ. ಅಂದರೆ ಎಲ್ಲರಿಗೂ ತೊಂದರೆ ಆಗಿದೆ ಅದು. ಅಂದರೆ ತೊಂದರೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತನು ಕೂಡ ಇದನ್ನು ಮಾಡಿಸಿದ್ರೆ ನಮಗೆಲ್ಲರಿಗೂ ಕೂಡ ಒಂದು ಅನುಕೂಲತೆ ಸಿಗ್ಬೋದು ಅಂತಕ್ಕಂಥ ಮಾತನ್ನು ನಮ್ಮ ಭರವಸೆ ಐತೆ. ಮುಂದೆ ಮಳೆ ಬರ್ತಂಥ ಆಸೆ ಇತ್ತು ನಮಗೆ, ಮುಂದೆ ಬರಬಹುದಂಥ ಆಸೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾವು ಸಜ್ಜೆ ಹಾಕಿದ್ದೀವಿ, ನವಣೆ ಹಾಕಿದ್ದೀವಿ, ಶೇಂಗಾ ಹಾಕಿದ್ದೀವಿ, ಸೂರ್ಯಕಾಂತಿ ಹಾಕಿದ್ದೀವಿ. ಎಲ್ಲ ಬೆಳೆಗೆ ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಈ ಸಾರಿ ಮಳೆ ಬರದೇ ಇರೋದ್ರಿಂದ ಇನ್ಸೂರೆನ್ಸ್ಗೆ ಕಟ್ಟಿದ್ದೀನಿ, ಬರ್ಬೋದಂತ ನಿರೀಕ್ಷೆ ಇದೆ ಸರ್. ವಿಮಾ ಯೋಜನೆಯಿಂದ ನಮಗೆ ಅನುಕೂಲ ಆಗಿದೆ ಸರ್. ಹೆಂಗಂದರೆ ಬೆಳೆ ಕಟಾವಿಗೆ ಬರಲೇ ಇಲ್ಲ, ಇದು ಬೆಳೆ ಒಣಗೇ ಇರುತ್ತೆ. ಅದಕ್ಕೋಸ್ಕರಾಗಿ ಈ ಸಾರಿ ಬರ ಪರಿಹಾರದಿಂದ ನಮಗೆ ಬರ ನಿರೀಕ್ಷೆ ಇದೆ. ಸೊ ನಾವು ಈ ಒಂದು ಏನು ಬರದ ಪರಿಸ್ಥಿತಿನಲ್ಲಿ ಕೃಷಿ ಇಲಾಖೆಯಿಂದ ನಾವು ಏನು ಒಂದು ಭಾರತ ಮತ್ತು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ರೈತರಿಗಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಾವು ಇದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ನಾವು ಕರೆದು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಈ ಒಂದು 2026-27ನೇ ಸಾಲಿನಲ್ಲಿ ಎಲ್ಲ ಗೊತ್ತಿರುತ್ತೆ, ಎಲಿನೋ ಎಫೆಕ್ಟ್ ಬಂದು ಮಳೆ ಕೊರತೆ ಆಗ್ತದೆ ಅಂತ ಅಂದ್ಬಿಟ್ಟು ಹವಾಮಾನ ಇಲಾಖೆಯಿಂದ ಹಲವಾರು ಬಾರಿ ಮುನ್ಸೂಚನೆಗಳು ಕೊಡ್ತಾನೇ ಇದ್ದಾರೆ ಇನ್ನೂ. ಸೊ ಈಗಿನ ಮಾಹಿತಿ ಪ್ರಕಾರವೂ ಸಹ ನಮ್ಗೆ ಇನ್ನೂ ಆಗಸ್ಟು ಸೆಪ್ಟೆಂಬರಲ್ಲೂ ಸಹ ಮಳೆ ಕೊರತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆನೂ ಸಹ ಮೇ, ಜೂನ್, ಜುಲೈ ನಮಗೆ ಆ್ಯಕ್ಚುಲಿ ಒಂದು ಮಳೆ ಬೇಕೇ ಬೇಕಾಗಿತ್ತು. ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸೋದನ್ನ ಶಾಲೆಗಳವರು ಇಂಟರ್ವ್ಯೂ ಮಾಡ್ತಾಯಿದ್ರು, ಪೋಷಕರನ್ನು ಸೇರಿಸ್ಕೊಂಡು. ಅದನ್ನು ಇವಾಗ ಶಿಕ್ಷಣ ಇಲಾಖೆ ಸರ್ಕಾರ ರದ್ದು ಮಾಡಿದೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರ ಉದ್ದೇಶ ಇದ್ದಿದ್ದು ಮಕ್ಕಳ ಬುದ್ಧಿವಂತಿಕೆಯನ್ನು ನೋಡೋದಲ್ಲ, ಅವರ ಪೋಷಕರ ಸ್ಥಾನಮಾನ, ಅಂತಸ್ತು, ಹಣಬಲ ಇತ್ಯಾದಿಯನ್ನು ಗುರುತಿಸೋದೇ ಆಗಿತ್ತು. ಮತ್ತು ಆ ವಯಸ್ಸಿನ ಸಣ್ಣ ಮಕ್ಕಳನ್ನು ಬುದ್ಧಿವಂತಿಕೆ ಪರಿಶೀಲಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಆಡುವ ಮಕ್ಕಳನ್ನು ಅವರು ಹೇಗೆ ಬರ್ತಾರೋ ಹಾಗೆ ಸೇರಿಸ್ಕೋಬೇಕಾಗಿತ್ತು. ಅದೊಂದು ರೀತಿ ಶೋಷಣೆಯಾಗಿತ್ತು. ಈಗ ಸರ್ಕಾರ ತಗೊಂಡಿರೋ ಕ್ರಮ ನಿಜವಾಗ್ಲೂ ಮೆಚ್ಚುವಂಥದ್ದು, ಅದನ್ನು ಖಂಡಿತವಾಗ್ಲೂ ಸ್ವಾಗತಿಸಬೇಕಾದಂಥ ವಿಷಯ. ಪ್ರಸ್ತುತವಾಗಿ ಇದ್ದಂಥದ್ದು. ಸೊ ಹಾಗೆಯೇ ಅಡ್ಮಿಷನ್ಗೆ ಸಂಬಂಧಪಟ್ಟಾಗೆ ಶುಲ್ಕವನ್ನು ಅವರು ಯಥಾತಥವಾ ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ವಿಧಿಸ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. 2009ರ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಮತ್ತು ಅಪ್ರಸ್ತುತವಾದಂಥ ಒಂದು ನಿಯಮಗಳನ್ನು ರದ್ದು ಮಾಡಿ ಈ ಸರ್ಕಾರ ಯಾವುದೇ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಅವರು ಶಾಲೆಗೆ ಅಡ್ಮಿಷನ್ ಆಗುವಾಗ ಏನು ಶುಲ್ಕ ಇರುತ್ತೋ ಅಷ್ಟನ್ನು ಮಾತ್ರ ಅವರು ತಗೊಳ್ಬೇಕು, ಡೊನೇಷನ್ ತಗೋಬಾರ್ದು. ಮತ್ತು ಅಡ್ಮಿಷನ್ಗೆ ಸಂಬಂಧಪಟ್ಟಂಗೆ ಆ ಶುಲ್ಕವನ್ನು ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಬೇಕು ಮತ್ತು ವೆಬ್ಸೈಟಲ್ಲಿ ಪ್ರಕಟ ಮಾಡಬೇಕು ಅನ್ನುವಂಥದ್ದು
ಭಾಳ ಸ್ವಾಗತಾರ್ಹವಾದಂಥ ಕ್ರಮ. ಆದರೆ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಇಂಥ ವಿಚಾರದಲ್ಲಿ ತಂದಿದ್ದಾರೆ. ಅದೇನಪ್ಪ ಅಂತಂದರೆ ಈ ಥರದ್ದೇನಾದ್ರು ಮುಂದೆ ಶಿಕ್ಷಣ ಇಲಾಖೆಯಲ್ಲಿ ಪ್ರವೇಶಕ್ಕಿಂತ ಮುಂದೆ ತಂದೆ ತಾಯಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅವ್ರನ್ನ ಇಂಟ್ರ್ಯೂ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಇಂಟ್ರ್ಯೂ ಮಾಡ್ತಕ್ಕಂಥ ಈ ಥರ ಏನಾರು ಕೇಳಿ ಅವ್ರಿಗೇನಾದ್ರು ವರ್ತನೆ ಮಾಡ್ತು ಅಂತಂದರೆ ಅವರಿಗೆ ಕನಿಷ್ಠ 25,000 ದಂಡ ವಿಧಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಅದು ಮೊದಲನೇ ಸರಿಗೆ ಅದೇ ಮತ್ತೇನೋ ಪುನರಾವರ್ತನೆ ಆಯಿತು ಅಂತಂದರೆ 50,000 ರೂಪಾಯಿ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾನು ಒಬ್ಬ ಕನ್ನಡ ಸಂಘಟನೆ ಹೋರಾಟಗಾರನಾಗಿ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಈ ಕ್ರಮ ತಗೊಂಡಿರೋದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಹೆಚ್ಚುವರಿ ಶುಲ್ಕವನ್ನು ತಗೋಬಾರ್ದು ಅಂತ ಹೇಳಿದೆ. ಮತ್ತು ಈಗ ಆ ರೀತಿ ತಂದೆ ತಾಯಿಯರನ್ನ ಪರೀಕ್ಷೆ ಮಾಡೋದ್ರಿಂದ ಮೊದಲನೇ ಹಂತವಾಗಿ 25,000, ಮತ್ತು ಅದು ಪುನರಾವರ್ತನೆ ಆದರೆ 50,000 ದಂಡ ಕಟ್ಟೋವಂಥದ್ದು. ಮತ್ತು ಡೊನೇಷನ್ ಹಾವಳಿಯನ್ನು ತಪ್ಪಿಸೋಕ್ಕೋಸ್ಕರ ಈಗೇನು ಡೊನೇಷನ್ ತಗೋತಾರೆ ಅದರ 4 ಪಟ್ಟು ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡಿ ಆ ಶಾಲೆಯ ವಿರುದ್ಧ ಕ್ರಮ ತಗೊಳ್ಳೋಂಥದ್ದು ಏನು ಕ್ರಮ ತಗೊಂಡಿದೆ, ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹೃತ್ಪೂರ್ವಕವಾಗಿ ಅಭಿನಂದಿಸ್ತದೆ ಮತ್ತು ಸ್ವಾಗತಿಸ್ತದೆ.